ಕನಕಪುರದ ವಿವೇಕಾನಂದ ನಗರದಲ್ಲಿ ಉಪನೋಂದಣಾಧಿಕಾರಿ ಕಚೇರಿಯ ಹಿಂದಕ್ಕಾದಂಗಿರೋ ಈ ಮನೆಯಲ್ಲಿ ಶ್ರೀಮತಿ ಸುಮಾ ಮತ್ತು ಪೈಲ್ವಾನ್ ಶ್ರೀ ಜನಾರ್ದನ ರಾಜ್ ಅವರು ನಡೆಸುವ ಮೆಸ್ಸಿಗೆ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನದ ಊಟಕ್ಕೆ ಸುತ್ತಮುತ್ತಲಿನ ಸರ್ಕಾರಿ ನೌಕರರು ದಿನ ಬರ್ತಿರ್ತಾರೆ. ನಮ್ಮ ಕಡೆ ಬೆಳಗಿನ ತಿಂಡಿಗೆ ಜನಪ್ರಿಯ ಖಾದ್ಯಗಳಾದ ಇಡ್ಲಿ, ಬಾತು, ಚಿತ್ರಾನ್ನ, ದ್ವಾಸೆಗಳನ್ನು ಹೀಗೆ ಮುಕ್ತವಾದ ಅಡುಗೆ ಮನೆಯಲ್ಲಿ ತಯಾರಿಸ್ತಾರೆ. ಶ್ರೀಮತಿ ಸುಮಾ ಅವರ ಕೈಗುಣದಲ್ಲಿ ತಯಾರಾದ ದ್ವಾಸೆ ಜೊತೆಗೆ ಆಲೂಗೆಡ್ಡೆ ಬಾಜಿಯ ಜೋಡಿಗೆ ಮನಸೋತೆ. ಹುರಿದ ಕಡಲೆ ಬೀಜ, ತೆಂಗಿನಕಾಯಿ, ಒಣಮೆಣಸಿನಕಾಯಿಯ ಕಾಂಬಿನೇಷನ್ನ ಚಟ್ನಿ ನನಗೆ ಯಾವಾಗಲೂ ಅಚ್ಚುಮೆಚ್ಚಿನದ್ದು. ಅದರ ಜೊತೆ ಬಿಸಿ ಬಿಸಿ ತಟ್ಟೆ ಇಡ್ಲಿ ಸವಿತಾ ಕನಕಪುರದ ಗತಕಾಲದ ಸುಂದರ ನೆನಪುಗಳನ್ನು ಹಂಚಿಕೊಳ್ತಿದ್ದ ಮಾಲೀಕರಾದ ಪೈಲ್ವಾನ್ ಜನಾರ್ದನ ರಾಜಣ್ಣ ಅವರ ಮಾತುಗಳನ್ನು ಕೇಳಿ ಆನಂದಿಸಿದೆ. ಅಡುಗೆಗೆ ಇವರು ಹಾಕೋ ಪರಿಶ್ರಮದ ಫಲ ಬಾತಿನ ಮಸಾಲೆಯ ಪರಿಪೂರ್ಣತೆ ಮತ್ತು ನಿಂಬೆಹಣ್ಣಿನ ಚಿತ್ರಾನ್ನದ ಒಂದೊಂದು ತುತ್ತಲು ಅನುಭವಕ್ಕೆ ಬರೋದು. ಇನ್ನು ಮಧ್ಯಾಹ್ನಕ್ಕೆ ಮುದ್ದೆ, ಅನ್ನ, ಮೊಸಪ್ಪು, ಉಪ್ಸಾರು, ಬಸ್ಸಾರು, ಪಲ್ಯ ಅಂತ ಒಂದೊಳ್ಳೆ ಊಟೋಪಚಾರದ ಅನುಭವ ಕೂಡ ಇಲ್ಲಿ ಸಿಗುತ್ತೆ. ಕೈಗೆಟುಕೋ ದರದಲ್ಲಿ ಇಷ್ಟು ಒಳ್ಳೆಯ ಗುಣಮಟ್ಟದ ತಿಂಡಿ ಮತ್ತು ಊಟವನ್ನು ಉಣಬಡಿಸುವಂಥ ಈ ಹೋಟ್ಲು ಹೆಸರು ಪೈಲ್ವಾನ್ ಗೋವಿಂದರಾಜು ಮೆಸ್ ಅಂತ, ಕಬ್ಬಾಳಮ್ಮ ಮೆಸ್ ಅಂತಲೂ ಕರೀತಾರೆ.